ಸರ್, ಯತ್ನಾಳ್ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಇವತ್ತು ಸದನದಲ್ಲಿ ಒಂದು ರೀತಿ ಹೈಡ್ರಾಮಾನೇ ನಡೀತು. ಯಾಕೆ ಸರ್, ಸ್ಪೀಕರ್ ಅವರು ವಿಪಕ್ಷಗಳ ಒಂದು ಧ್ವನಿಯನ್ನ ಅಡಗಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರ? ನೋಡಿ, ಮುಸ್ಲಿಂ ಬಿಲ್ ಅನ್ನ ಪಾಸ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಸ್ಪೀಕರ್ ಮೇಲೆ ಒತ್ತಡ ಇತ್ತು. ಅದಕ್ಕೆ ನಮ್ಮ ಶಾಸಕರನ್ನ 18 ಜನರನ್ನ ಸಸ್ಪೆಂಡ್ ಮಾಡಿ, ಯಾಕಂದ್ರೆ ಅವರಿಗೆ ಅವ್ರ ಶಾಸಕರು 136 ಇದ್ರೂ ಸಹಿತ ಅವರ ಬಹುಮತ ಇರಲಿಲ್ಲ ಇವತ್ತು ಸದನದಲ್ಲಿ. ಅದಕ್ಕೆ 18 ಜನರನ್ನು ಹೊರಗೆ ಹಾಕಿ ಇವತ್ತು ಒಂದು ಅಕ್ರಮವಾಗಿ ಇವತ್ತು ಕರಾಳ ದಿನ. ಇವತ್ತು ನಮ್ಮ ಏನು ಅಸೆಂಬ್ಲಿ ಒಂದು ಇತಿಹಾಸದಲ್ಲೇ ಕರಾಳ ದಿನ. ಸರ್, ಈಗ ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ವಿಚಾರವನ್ನ ಸರ್ಕಾರದವರೇ ಪ್ರಸ್ತಾಪ ಮಾಡ್ತಾರೆ, ಮತ್ತೊಂದು ಕಡೆ ಈ ಕಡೆ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶನೇ ಕೊಡ್ತಿಲ್ಲ. ಅವರೇ ಅಲ್ರಿ, ಅವರೇ ಹೇಳಿದ್ರು, ಮಂತ್ರಿಗಳೇ ಒಪ್ಕೊಂಡ್ರು ನನಗೆ ಹನಿ ಟ್ರ್ಯಾಪ್ ಆಗಿದೆ, 48 ಜನರ ಹನಿ ಟ್ರ್ಯಾಪ್ ಆಗಿದ್ದೀನಿ ಸತ್ಯ ಅಂತ ಒಪ್ಕೊಂಡ್ರು. ಯಾರೋ ಒಬ್ಬರು ಎದ್ದಿರ್ತು, ನ್ಯಾಯಾಧೀಶರದು ಇದೆ ಅಂತ ಹೇಳಿ ಅದನ್ನ ನಾವು CBI ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಹನಿ ಟ್ರ್ಯಾಪ್ ಮಾಸ್ಟರ್ ಮೈಂಡ್ ಅನ್ನ ಬಚಾವ್ ಮಾಡ್ತಕ್ಕಂತ ಏನಾದ್ರು ಪ್ರಯತ್ನ ನಡೀತಿದೆಯಾ? ನಡೆದಿದೆ. ಮತ್ತೆ ಅವ್ರನ್ನ ಬಚಾವ್ ಮಾಡದೇ ಇದ್ರೆ ಸರ್ಕಾರ ಬಿದ್ದು ಹೋಗ್ತದೆ. ಯಾಕಂದ್ರೆ ಸರ್, ಚೀಟಿ ವಿಚಾರನೂ ಕೂಡ ಬಹಳಷ್ಟು ಒಂದು ಪ್ರಸ್ತಾಪ ಆಗ್ತಾ ಇದೆ. ತಮ್ಮ ಹತ್ರ ಯಾವ್ದೋ ಒಂದು ಚೀಟಿ ಕಳಿಸಿದ್ರು, ಆಮೇಲೆ ನೀವು ಪ್ರಸ್ತಾಪ ಮಾಡಿದ್ರಿ ಅಂತ. ನಾವ್ ಯಾವ ಚೀಟಿ ಬಂದಿಲ್ಲ, ಏನೂ ಇಲ್ಲ. ಯಾರು ಚೀಟಿ ಬಂದ ಪ್ರಸ್ತಾಪ ಮಾಡ್ಯಾರಲ್ಲ ಅವ್ರ ಲೀಡರ್ ಏನಾರ ಕಳಿಸಿರ್ಬೇಕು ನಾನು. ಸೊ ಇದು ಯತ್ನಾಳ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.